ಗುಡ್ ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಟೈಮ್ ಈಗ 6:30 ಆಗಿದೆ. ವಾಕಿಂಗ್ ಹೋಗ್ತಾ ಇದ್ದೀನಿ. ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಮತ್ತೆ ಡೈಲಿ 10,000 ಸ್ಟೆಪ್ ನಾನು ವಾಕ್ ಮಾಡ್ತೀನಿ. ಡೈಲಿ ವಾಕ್ ಮಾಡೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು. ಮತ್ತೆ ಮೇನ್ ಆಗಿ ನಾವು ಓಲ್ಡ್ ಡೇ ತುಂಬಾ ಆಕ್ಟಿವ್ ಆಗಿರ್ಬೋದು. ನಾನ್ ವೀಕಲ್ಲಿ 5 ಡೇಸ್ ವಾಕಿಂಗ್ ಮಾಡ್ತೀನಿ, 2 ಡೇಸ್ ಯೋಗ ಮಾಡ್ತೀನಿ. ನಾನ್ ಇದೇ ರೋಡಲ್ಲೇ ಡೈಲಿ ವಾಕಿಂಗ್ ಬರೋದು. ಎಷ್ಟು ಚೆನ್ನಾಗಿ ದೇವಸ್ಥಾನ ಬಾಗ್ಲಲ್ಲಿ ಫ್ಲವರ್ಸ್ ಇಟ್ಟಿದ್ದಾರೆ ನೋಡಿ. ಡೈಲಿ ಇದೇ ತರ ಇಡ್ತಾರೆ. ಆಕ್ಚುಲಿ ಇದು ಬಂದ್ಬಿಟ್ಟು ಗಣೇಶನ್ ದೇವಸ್ಥಾನ. ತುಂಬಾ ಪವರ್ಫುಲ್. ಇಲ್ಲಿ ತುಂಬಾ ಜನ ಇರ್ತಾರೆ. ಡೈಲಿ ಇದೇ ತರ ಇಡ್ತಾರೆ. ನಾನ್ ನಿಮ್ಗೆ ಇನ್ನೊಂದ್ಸಲಿ ತೋರಿಸ್ತೀನಿ. ಓಂ ಗಣಪತಿಯೇ ನಮಃ. ಅರ್ಲಿ ಮಾರ್ನಿಂಗ್ ರೋಡಲ್ಲಿ ಸುತ್ತಾಡೋದು ಅಂದ್ರೆ ನನಗ್ ತುಂಬಾ ಖುಷಿ. ಮುಂದೆ ಎಲ್ಲೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ. ನಾನು ಈಗ ನಮ್ಮ ಮನೆ ಹತ್ರ ಇರೋ ನರ್ಸರಿಗೆ ಬಂದಿದ್ದೀನಿ. ತುಂಬಾ ದಿವಸದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೆ. ಒಂದ್ಸರಿನೂ ಈ ಕಡೆ ಬರಕ್ಕೆ ಆಗ್ಲಿಲ್ಲ. ಇವತ್ತು ಏನಾದ್ರು ತಗೋಬೇಕು ಗಿಡಗಳನ್ನ ಅಂತ ಹೇಳಿ ನೋಡೋಣ ಅಂತ ಬಂದೆ. ಹಂಗೆ ನಿಮ್ಗೂ ತೋರ್ಸೋಣ ಎಷ್ಟು ವೆರೈಟೀಸ್ ಆಫ್ ಗಿಡಗಳು ಇಲ್ಲಿದೆ, ಹೇಗೆ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ನಾನ್ ನಿಮ್ಗೂ ತೋರಿಸ್ತೀನಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಈ ನರ್ಸರಿನ ಅಂತ. ಇವರೇ ಈ ನರ್ಸರಿಗೆ ಓನರು. ಇವರು ಮತ್ತೆ ಇವ್ರ ವೈಫು ಮತ್ತೆ ಇವರ ತಮ್ಮ ಸೇರ್ಕೊಂಡು ಈ ನರ್ಸರಿನ ಸುಮಾರು 2 ವರ್ಷದಿಂದ ಈ ಏರಿಯಾದಲ್ಲಿ ನಡೆಸ್ತಾ ಇದ್ದಾರೆ. ಪಾಪ ಅವ್ರು ಮಾತಾಡ್ತಿದ್ರು, ನಾನ್ ಮೈಕ್ ತಗೊಂಡ್ ಹೋಗೋದ್ ಮರ್ತ್ಬಿಟ್ಟಿದ್ದೆ. ಸೊ ಅವ್ರು ಏನ್ ಮಾತಾಡ್ತಾ ಇದಾರೋ ಅದನ್ನ ನಿಮಗ್ ರೀಚ್ ಆಗಲ್ಲ, ಅದಕ್ಕೆ ನಾನೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸರ್ವೇಶ್ ಅವರು ಸುಮಾರು 1,000ಕ್ಕೂ ಹೆಚ್ಚಿನ ಗಿಡಗಳನ್ನ ಇಲ್ಲಿ ಬೆಳೆಸಿದ್ದಾರೆ. ಮತ್ತೆ ಎಲ್ಲಾ ರೀತಿಯ ಗಿಡಗಳು ಇಲ್ಲಿ ಸಿಗತ್ತೆ. ನೋಡಕ್ಕೆ ಚಿಕ್ಕದ್ ಅನ್ಸಿದ್ರುನು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಮತ್ತೆ ಎಲ್ಲಾ ರೀತಿ ಪ್ಲಾಂಟ್ಸ್ ಗಳನ್ನು ಇಲ್ಲಿ ಬೆಳೆಸ್ತಿದ್ದಾರೆ. ಮತ್ತೆ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ. ಅವ್ರನ್ನ ಹಾಗೆ ಮಾತಾಡಿಸ್ತಾ ಇದ್ದೆ, ಸರ್ ನಿಮ್ಮಲ್ಲಿ ಎಷ್ಟು ವೆರೈಟಿ ಗಿಡಗಳನ್ನ ಇಟ್ಟಿದ್ದೀರಾ ಹೇಗೆ ಅಂತ. ಅವ್ರು ಒಂದೊಂದನು ಹೆಸರುಗಳನ್ನ ಹೇಳ್ತಾ ಇದ್ರೆ ನನಗೆ ಒಂದು ನೆನ್ಪಿಲ್ಲ. ಅವ್ರು ಹೇಗೆ ಅಷ್ಟೊಂದ್ ಗಿಡಗಳ ಹೆಸರು ನೆನ್ಪಿಟ್ಕೊಂಡಿದ್ರು, ಅದ್ರಲ್ಲಿ ನಾನ್ ಒಂದೆರಡು ಕ್ಯಾಚ್ ಮಾಡ್ಕೊಂಡೆ. ಔಟ್ಡೋರ್ ಪ್ಲಾಂಟ್ಸ್ ಅಂತ ಬಂದ್ರೆ ಮಾಮೂಲಿ ಸೀಬೆ, ಮಾವು, ಫಾಲ್ಸಾ, ವಾಲಿನೆಟ್, ಮರ್ಸೇಬು, ತುಳಸಿ ಗಿಡ, ಕೊತ್ತಂಬರಿ ಗಿಡ, ಕ್ರೋಟಾನ್, ಬೋಗನ್, ಕಲೇಡಿಯಂ, ಬ್ಲಾಕ್ ವುಡ್, ಕೋಲಿಯಸ್, ಪಟಿಕಾ, ಡೆಲಿಯಾ ಪ್ಲಾಂಟ್, ಈ ತರ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಔಟ್ಡೋರ್ ಅಂತ ಅವರು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಸೇಲ್ ಆಗತ್ತಂತೆ. ಅದ್ರಲ್ಲೂ ಗುಲಾಬಿ ಗಿಡ ಮತ್ತೆ ಹೈಬಿಸ್ಕಸ್ಗೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ. ಗೊಬ್ಬರ ಎಲ್ಲ 15 ದಿನಕ್ಕೆ ಹಾಕ್ಬೇಕು. ಮಿಕ್ಕಿದ ಗಿಡಗಳಿಗೆಲ್ಲ ತಿಂಗ್ಳಿಗ್ ಒಂದ್ಸಲಿ ಹಾಕಿದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಯಾವ ಗೊಬ್ಬರ ಹಾಕ್ತೀರಾ ಅಂತ ಕೇಳ್ದೆ. ಅವರು ತೋರಿಸ್ತಾ ಇದ್ದಾರೆ, ಬನ್ನಿ ನಾನ್ ನಿಮ್ಗೂ ತೋರಿಸ್ತೀನಿ ಗಿಡಗಳಿಗೆಲ್ಲ ಯಾವ ತರ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾರೆ ಅಂತ. ಈ ಥರ DAP ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಓಕೆ ಮಾಡಿದ್ದೀವಿ. ಅದು ಸ್ವಲ್ಪ ಸ್ವಲ್ಪ ಒಂದು ಗಿಡಕ್ಕೆ ಎಷ್ಟೆಷ್ಟೇ ಆಗಬೇಕು, ಒಂದು ಗಿಡಕ್ಕೆ ಅಷ್ಟು. ಓಕೆ, ಅಷ್ಟು. ಇಲ್ಲ ಅಂದರೆ ಈ ಪ್ಯಾಕೆಟ್ಗೆ ಮಿಕ್ಸ್ ಮಾಡಬೇಕಂದ್ರೆ ಓಕೆ ಚೂರು ಚೂರು ಹಾಕ್ಬೇಕು. ಓಕೆ. ಮಣ್ಣು ಲೂಸ್ ಮಾಡಬೇಕು ಫಸ್ಟ್. ಎಲ್ಲ ಗಿಡಗಳಿಗೂ ಒಂದೇ ಥರ ಗೊಬ್ಬರನೇ ಹಾಕೋದು. ಒಂದು ಥರನ ಹಾಕಬೇಕು. ಓಕೆ ಮತ್ತು ಹೊಸ ಪ್ಲಾಂಟ್ ಹಾಕ್ತಿರಲ್ಲ, ಓಕೆ ಇದಕ್ಕೆ ಮಣ್ಣು ಮೇಲೆ ಮಿಕ್ಸ್ ಮಾಡಬೇಕು. ಓಕೆ ತೊಗೊಬೇಕು, ಮಣ್ಣು ಮೇಲೆ ಮಿಕ್ಸ್ ಮಾಡಿ ಹಾಕಬೇಕು. ಹೊಸ ಪ್ಲಾಂಟ್ಗೆ ಹಾಕ್ತಿರಲ್ಲ ಆವಾಗ. ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಇಲ್ಲೆಲ್ಲ ಪಾಟ್ ಎಲ್ಲ ಇಟ್ಟಿದ್ರು. ಇದೆಲ್ಲ ನೀವೇನ ಮಾಡೋದು ಅಂತ ಹೇಳಿದಕ್ಕೆ ಹೌದು ನಾವೇ ಮಾಡೋದು ಅಂದ್ರು. ಈ ಪ್ಲಾಂಟ್ಸ್ ನೆಲ್ಲ ಅವರು ಸುಮಾರು 20 ವರ್ಷದಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದು ಈ ಪಾಟ್ ಎಲ್ಲ ಅವರು ಇಲ್ಲೇ ಮಾಡೋದಂತೆ. ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಬಟ್ ನಾನ್ ಕೇಳ್ದೆ ಕ್ಯೂರಿಯಾಸಿಟಿಗೆ, ಡೈಲಿ ಕನ್ಫರ್ಮ್ ಆಗಿ ಸೇಲ್ ಆಗತ್ತಾ ಇದೆಲ್ಲ ಅಂತ. ಅವರು ಅಯ್ಯೋ ಸೇಲ್ ಆಗ್ದೇನೆ ನಾವ್ ಇಷ್ಟು ವರ್ಷ ಇದನ್ ಮಾಡ್ತಿದ್ವಾ, ತುಂಬಾ ಚೆನ್ನಾಗ್ ಸೇಲ್ ಆಗತ್ತೆ, ಆದ್ರೆ ಕಮ್ಮಿ. ಒಂದ್ ದಿವಸ ಸೇಲ್ ಆಗತ್ತೆ, ಒಂದಿನ ಸೇಲ್ ಆಗಲ್ಲ ಅಂತ. ಅದಾದ್ಮೇಲೆ ಸೆರಾಮಿಕ್ ಅಲ್ಲಿ ಮಾಡಿರೋಂತ ಪಾಟ್ಸ್ ನ ನೋಡ್ದೆ. ನಿಮ್ಗೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ 2 ಅವರ್ ಹೇಗ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ.
ಇಂಡೋರ್ ಪ್ಲಾಂಟ್ ಅಂತ ಬಂದ್ರೆ ಸೇಮ್ ಕಲೇಡಿಯಂ, ರಬ್ಬರ್ ಪ್ಲಾಂಟ್, ನಿಂಗೋನಿಯಂ, ಕ್ರೋಟಾನ್ ಮತ್ತೆ ಕ್ರಿಸ್ಮಸ್ ಪ್ಲಾಂಟ್, ಪಾಮ್ ಪ್ಲಾಂಟ್ ಎಲ್ಲ ಬೆಳೆಸಿದ್ದಾರೆ. ಅವರು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋದು ಈ ಮೆಡಿಕಲ್ ಪ್ಲಾಂಟ್ಗೆ ಅಂತೆ, ಜಾಸ್ತಿ ಸೇಲ್ ಆಗತ್ತೆ ಅಂತ ಹೇಳ್ತಾ ಇದ್ರು. ಮೆಡಿಕಲ್ ಪ್ಲಾಂಟ್ ಅಂತ ಅಂದ್ರೆ ತುಳಸಿ, ಸದಾಪುಷ್ಪ, ಕರಿಬೇವು, ನೆಲನೆಲ್ಲಿ, ಅರಿಶಿಣ, ಕಾಳ್ಮೆಣಸು, ಲೋಳೆಸರ, ಪುದೀನ, ಪೇರಳೆ, ಶಂಖಪುಷ್ಪ, ಒಂದೆಲಗ, ನೆಕ್ಕೆರಿಕೆ, ಮತ್ತೆ ಶುಂಠಿ, ಅಮೃತಬಳ್ಳಿ, ದೊಡ್ಡಪತ್ರೆ, ನೆಲನಲ್ಲಿ, ಒಂದೆಲಗ, ಆಲೋವೆರಾ, ತುಂಬೆ, ಆಡುಮುಟ್ಟದ ಸೊಪ್ಪು, ಇನ್ನು ಈ ತರ ಹೆಚ್ಚಿನ ರೀತಿಯ ಮೆಡಿಕಲ್ ಪ್ಲಾಂಟ್ ನ ಇವ್ರು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಇಲ್ಲಿರೋ ಎಲ್ಲಾ ಪಾಟ್ಗೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ. ಗಿಡಗಳ ರೇಟು ಇವ್ರ ಹತ್ರ 30 ರೂಪಾಯಿಂದ ಹಿಡಿದು 1,500 2,000 ರೂಪಾಯಿವರೆಗೂ ಇವ್ರ ಹತ್ರ ಗಿಡಗಳಿದೆ. ಅದರಲ್ಲೂ ಹೆಚ್ಚಾಗಿ ವಾಸ್ತು ಗಿಡಗಳು, ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ತುಂಬಾ ಇಲ್ಲಿ ಸೇಲ್ ಆಗತ್ತಂತೆ. ಪಾಟ್ ಗಳು ಅಷ್ಟೇ, ಪ್ಲಾಸ್ಟಿಕ್ ಪಾಟ್ ಆದ್ರೆ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಸೆರಾಮಿಕ್ ಪಾಟ್ ಆದ್ರೆ 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಮಣ್ಣಿನಿಂದ ಮಾಡಿರೋ ಪಾಟ್ಸ್ ಆದ್ರೆ 150 ರೂಪಾಯಿಂದ ಶುರುವಾಗಿ 1,500 2,000 ರೂಪಾಯಿವರೆಗೂ ಪಾಟ್ ಗಳು ಸಿಗತ್ತಂತೆ. ನನ್ಗಂತೂ ಇಂಡೋರ್ ಪ್ಲಾಂಟ್ಸ್ ಮತ್ತೆ ಔಟ್ಡೋರ್ ಪ್ಲಾಂಟ್ಸ್ ಅಂತೂ ತುಂಬಾ ಇಷ್ಟ ಆಯ್ತು. ಮನೆಯ ಆಚೆಗಡೆ ಅಥವಾ ಬಾಲ್ಕನಿಗೆ ಅಥವಾ ಮೆಟ್ಲ ಹತ್ರ ಎಲ್ಲಾದ್ರೂ ನಾವ್ ಈ ತರ ಗಿಡಗಳನ್ನ ಇಟ್ಬಿಟ್ಟು ಬೆಳ್ಸಿದ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇದಿಷ್ಟು ನೋಡಿ ನನ್ಗಂತೂ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ನಾನ್ ನಿಮ್ ಮುಂದೆ ತರ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.